ಈ ಹೋಟೆಲಲ್ಲಿ ಬಿರಿಯಾನಿ ಫೇಮಸ್ ಅಂತ ತುಂಬಾ ಜನ ಹೇಳ್ತಾ ಇದ್ರು. ಬಟ್ ನಂಗೆ ಬಿರಿಯಾನಿಗಿಂತ ವೆಜ್ ಮೀಲ್ಸೇ ಇಷ್ಟ ಆಯ್ತು. ಯಾಕೆ ಅಂತ ಹೇಳ್ತೀನಿ, ಪೂರ್ತಿಯಾಗಿ ವಿಡಿಯೋ ನೋಡಿ. ಇವತ್ತು ಗಾಂಧಿನಗರ ಲೊಕೇಟ್ ಆಗಿರೋ ಹೋಟೆಲ್ ನವಯುಗಾಗೆ ಬಂದಿದ್ದೀವಿ. ತುಂಬಾನೇ ಫೇಮಸ್ ಹೋಟೆಲ್ ಅಂಡ್ ತುಂಬಾನೇ ಐಪ್ ಇನ್ಫ್ಲುಯೆನ್ಸರ್ಗಳು ಕೂಡ ತುಂಬಾನೇ ರೆಕಮೆಂಡ್ ಮಾಡಿದ್ದಾರೆ. ಅಂಡ್ ಅವ್ರುಗಳು ಹೇಳೋ ಥರ ಇದು ರಾಜ್ಕುಮಾರ್ ಫ್ಯಾಮಿಲಿ ಅವ್ರಿಗೆ ತುಂಬಾನೇ ಫೇವ್ರೇಟ್ ಹೋಟೆಲ್ ಅಂತೆ. ಇಲ್ಲಿಂದಾನೇ ಬಿರಿಯಾನಿ ಕೂಡ ಸಪ್ಲೈ ಆಗ್ತಾ ಇದಂತೆ. ನಾ ಫಸ್ಟ್ ಆರ್ಡರ್ ಮಾಡಿದ್ದೆ ಮಟನ್ ಬಿರಿಯಾನಿ, ಹಾಗೆ ಮಟನ್ ಫ್ರೈ ಅಂಡ್ ಗುಂಟೂರು ಚಿಕನ್. ಎಲ್ಲಾನು ತುಂಬಾನೇ ಖಾರ ಅಂತ ಹೇಳ್ತೀನಿ. ಅದಕ್ಕೆ ನಂಗೆ ಬೇಜಾರಾಗಿದ್ದು, ಬಿರಿಯಾನಿ ಅಂತೂ ಸಕ್ಕದಂದ್ರೆ ಸಕ್ಕದ ಖಾರ, ಅಷ್ಟೆಲ್ಲ ತಿನ್ನೋದಕ್ಕೆ ಆಗಲ್ಲ. ಅಂಡ್ ತುಂಬಾ ಜನ ವೇಸ್ಟ್ ಮಾಡಿ ಕೂಡ ಹೋಗ್ತಾ ಇದ್ರು. ಬಟ್ ಪೀಸ್ಗಳು ಮಾತ್ರ ತುಂಬಾನೇ ಚೆನ್ನಾಗಿ ಕುಕ್ ಆಗಿತ್ತು ಅಂಡ್ ಚೆನ್ನಾಗೇ ಕೊಟ್ಟರು. ಬಟ್ ಮಟನ್ ಫ್ರೈಯಲ್ಲಿ ಮಾತ್ರ ಎಲ್ಲ ಮೂಳೆ ತರ ಕೊಟ್ಟಿದ್ರು. ಯಾಕೆ ಲಾಸ್ಟ್ ಮಿನಿಟಲ್ಲಿ ಹೋದ್ರಿ ನಾವು ಅದಕ್ಕೆ. ಅಂಡ್ ಚಿಕನ್ ಓಕೆ ಅನ್ನೋ ಥರ ಇದ್ರು, ಆದರೆ ತುಂಬಾನೇ ಖಾರ ಅಂತ ಹೇಳ್ತೀನಿ. ಅಂಡ್ ಯಾವುದೇ ಇನ್ಫ್ಲುಯೆನ್ಸರ್ಗಳು ಅಷ್ಟೇ ಇಲ್ಲಿ ಖಾರ ಅಂತ ಯಾರು ಮೆನ್ಷನ್ ಮಾಡಿಲ್ಲ, ಅದೇ ಬೇಜಾರಾಗೋದು. ಬಟ್ ವೆಜ್ ಮೀಲ್ಸ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಅನ್ಲಿಮಿಟೆಡ್ ಇರುತ್ತೆ ನಿಮಗೆ ವೆಜ್ ಮೀಲ್ಸ್. ಅವ್ರು ಕೊಡೋ ಆ ಗೀ ಪುಡಿ ಮಾತ್ರ ಸಕ್ಕದಾಗಿತ್ತು. ಅದೇ ಬೆಸ್ಟ್ ಇಲ್ಲಿ. ನಾನು ಅದನ್ನೇ ಜಾಸ್ತಿ ತಿಂದೆ ಅಂತ ಹೇಳ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಒಂಥರ ಪಲ್ಯ ಮತ್ತು ಸಾಂಬಾರ್, ರಸಮ್, ಕರ್ಡ್ ಎಲ್ಲ ಕೊಡ್ತಾರೆ. ಚೆನ್ನಾಗಿತ್ತು. ವೆಜ್ ಮೀಲ್ಸ್ ಅಂತೂ ಅಲ್ಟಿಮೇಟ್. ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನನಗೆ ಖಾರ ಇಷ್ಟ ಆಗಲ್ಲ, ಬಿರಿಯಾನಿ ತಿನ್ನೋಕ್ಕೆ ಏನು ಅಷ್ಟೊಂದಿಲ್ಲ ಅಂತ ಅಂದರೆ ನೀವು ವೆಜ್ ಮೀಲ್ಸ್ನ ಟ್ರೈ ಮಾಡ್ಬೋದು. ಅದು ಬೆಸ್ಟ್ ಇಲ್ಲಿ. ಸೊ ನೀವೇನಾದರೂ ಇಲ್ಲಿ ಹೋಗಿದ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.